ಮೈಸೂರಿನಲ್ಲಿ ಗಂಗರಾಜು ಮಾತಾಡಿದರೆ ಸಿದ್ದರಾಮಯ್ಯ ಅವರ ಜೊತೆಯ ದುಷ್ಟಕೂಟದಿಂದಾಗಿ ಸಿದ್ದರಾಮಯ್ಯಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಮಾತಾಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದಂತಹ ಶಾಸಕ ಮತ್ತು ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ಗಂಗರಾಜು ಊರ್ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕದಂಗೆ ಆಗಿದೆ ಇಲ್ಲಿ ಪರಿಸ್ಥಿತಿ ಅಂತ ಹೇಳಿ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ರಾಮ್ ಮಾತನಾಡಿದರೆ ಬನ್ನಿ ನೋಡೋಣ. ಆರ್ಟಿಐ ಕಾರ್ಯಕರ್ತರಾದ ಗಂಗರಾಜು ನಮ್ಮ ಜೊತೆಗಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರ ಪತ್ನಿ ಈಗ 14 ನಿವೇಶನಗಳ ವಾಪಸ್ ತಗೊಳ್ಳಿ ಅಂತ ಮುಡಾಗೆ ಪತ್ರ ಬರೆದಿದ್ದಾರೆ. ಮೊದಲ ದಿನ ತಮ್ಮ ಒತ್ತಾಯ ಟಿವಿ9 ಮುಖಾಂತರ ಅದೇ ಆಗಿತ್ತು. ಸರ್, ಇದೇ ರೀತಿ ನಾವು ಒತ್ತಡ ಆಗ್ತಲೇ ಬಂದಿದ್ವಿ. ಆದರೆ ಸಿದ್ದರಾಮಯ್ಯನವರು ಅವಕ್ಕ ನಮ್ಮ ಮಾತು ಕೇಳಲಿಲ್ಲ. ಸೊ ಈಗ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಅದೇನು ಗೇಟ ಊರು ಬಾಗಿಲು ಹಾಕಿದಂಗೆ ಅನ್ನೋದಂಗೆ ಆಗಿದೆ ಕತೆ. ಪತ್ರದಲ್ಲಿ ಇರುವಂಥದ್ದು ನಾವು ತಪ್ಪು ಮಾಡಿದೀವಿ ತಗೊಳ್ಳಿ ಅಂತಲ್ಲ, ಈ ರೀತಿಯಾದಂತಹ ಕಪ್ಪು ಚುಕ್ಕೆ ನನ್ನ ಪತಿಗೆ ಬರ್ತಾ ಇದೆ, ಹೀಗಾಗಿ ವಾಪಸ್ ತಗೊಳ್ಳಿ ಅಂತ. ಸರ್, ಕಪ್ಪು ಚುಕ್ಕೆ ಬಂದಾಗೋಗಿದೆ ಸರ್. ಕಪ್ಪು ಚುಕ್ಕೆ ಬರ್ಲಿಕ್ಕೆ ಕಾರಣ ಯಾರು ಸರ್? ಅವತ್ತು ಇವತ್ತು ಹೇಳ್ತಾರೆ ನನ್ನ ಪತಿ ಕೇಳಿಲ್ಲ, ನಾನು ಸರೆಂಡರ್ ಮಾಡ್ತಾ ಇದ್ದೀನಿ ಅಂತ ಹೇಳ. ಅವತ್ತೇ ಅವ್ರು ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ನನ್ನ ಪತಿಗೆ ನಾನು ಅವತ್ತೇ ಸರೆಂಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಹಿತೈಷಿಗಳು ಈ ಥರ ಹೇಳಿರು ಅಂತ ಹೇಳ್ತಾರೆ. ಹಿತೈಷಿಗಳು ಮಾತು ಯಾಕೆ ಕೇಳಬೇಕಿತ್ತು ಸರ್? ಇವರು ಪತಿಯ ಮಾತು ಕೇಳ್ಬಿಟ್ಟು ಸರೆಂಡರ್ ಮಾಡ್ಬೋದಿತ್ತಲ್ಲ, ಪತಿ ಹತ್ರಲ್ಲೇ ಡಿಸ್ಕಸ್ ಮಾಡ್ಬೋದಿತ್ತು ಇವರು. ಅದೆಲ್ಲ ಸುಳ್ಳು ಸರ್, ಅದೆಲ್ಲ ತಪ್ಪು, ಅದೆಲ್ಲ ಮಾಡಬಾರ್ದು, ಅವರೆಲ್ಲ ಅದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಈಗ ತಪ್ಪಾಗಿದೆ, ಅರಿವಾಗಿದೆ, ಹಾಗಾಗಿ ಸರೆಂಡರ್ ಮಾಡಿದೆ. ಒಂದು ಕಡೆ ಲೋಕಾಯುಕ್ತ FIR ಆಗಿದೆ, ಮತ್ತೊಂದು ಕಡೆ CBIಗೆ ಬೇಕು ಅಂತೇಳಿ ಹೈಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸಿದರೆ, ED ವಿಚಾರ ಎಲ್ಲ ಇರುವಂಥ ಸಮಯದಲ್ಲಿ ಈ ವಾಪಸ್ ಕೊಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವನ ಪಡ್ಕೊಳ್ತದೆ ಅಂತ ತನಿಖೆ ಹಂತದಲ್ಲಿ ಎಲ್ಲನೂ? ಸರ್, ಅನಿವಾರ್ಯವಾಗಿ ಇವರೇ ತಗಲಾಕೊಂಬಿಟ್ರು. ಈಗ ಇವರೇ ಹೋಗಿ ತಪ್ಪು ಮಾಡಿಲ್ಲ ಅಂತ ಸಮರ್ಥಿಸ್ಕೊತಿದ್ದಾರೆ. ಇವಾಗ ತಪ್ಪಾಗಿದೆ, ನಮ್ಮ ಕಡೆಯಿಂದ ಇದು ತಪ್ಪಾಗಿರೋದು, ನಾವು ಸರೆಂಡರ್ ಮಾಡ್ತಾ ಇದ್ದೀವಿ, ವಾಪಸ್ ನಾನು ಬೇಡ ಈ ಸೈಟು ಅನ್ನೋ ಲೆಕ್ಕಕ್ಕೆ ಇವ್ರು ಹೋಗಿರ್ಬೇಕಾದ್ರೆ ಇದು ಏನಾಗುತ್ತದೆ, ಕದ್ದ ಮಾಲನ್ನು ಕಳ್ಳ ವಾಪಸ್ ಕೊಟ್ಟಂಗೆ ಆದಂಗೆ ಆಯಿತು. ಈಗ ಈ ವಿರೋಧ ಪಕ್ಷದವ್ರಿಗೆ ಇದೊಂದು ಆಹಾರ ಆಯ್ತು ಇವಾಗ ಅನ್ಸುತ್ತೆ. ತಾವು ಸಹ ಈ ಬಗ್ಗೆ ಹೋರಾಟವನ್ನು ಮಾಡಿದ್ರಿ, ತಮ್ಮ ಮೇಲೆ ನಿರಂತರವಾದಂಥ ವಾಗ್ದಾಳಿಗಳು, ನೇರವಾಗಿ ದಾಳಿ ಮಾಡುವಂಥದ್ದಾಗ್ತಾ ಇದ್ರು, ಸಾಕಷ್ಟು ಎಮೋಷನಲ್ ಸಹ ಆಗಿದ್ರಿ. ಸರ್, ಅದನ್ನು ಎಮೋಷನ್ ಆಗಿದೆ, ಬಟ್ ಅವ್ರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಆ ಕೆಲಸ ಮಾಡಲಾರರು, ಆದರೆ ಅವರ ಹಿಂಬಾಲಕರು ಅವ್ರಿಗೇನೆ ಗುಂಡಿ ತೋಡಿರಲ್ಲ, ಅದೇ ಥರ ನಮಗೂ ಅವರು ಮಾಡೋಕ್ಕಿಂತ ಪ್ರಯತ್ನ ಪಟ್ಟರು, ಬಟ್ ಅದು ಆಗಲಿಲ್ಲ. ಸೊ ಇವಾಗ ಅವ್ರ ಹಿಂಬಾಲಕರಿಂದಲೇ ಸರ್, ಅವರು ಈಗ ಬೈರತಿ ಸುರೇಶ್ ಇರ್ಬೋದು, ಈ ಕಡೆ ಮೈಸೂರಿನ ಭಾಗದಲ್ಲಿ ಇರೋ ಜನಪ್ರತಿನಿಧಿಗಳು ಇರ್ಬೋದು, ಈ ಕಡೆ ಲಕ್ಷ್ಮಣ್ ಅವರು ಪ್ರತಿನಿತ್ಯ ಅವರು ಹೋಗಿ ಪ್ರೆಸ್ ಮೀಟ್ ಮಾಡಿ ಬೇರೆ ಆ್ಯಂಗಲ್ಗೆ ಹೊಟ್ಟೋಗ್ಬಿಡ್ತು ಸರ್ ಅದು. ಹಾಗಾಗಿ ಇವರು ಅವತ್ತು ತನಿಖೆನ ನಾವು ತಪ್ಪಾಗಿದೆ ಅಂತ ಹೇಳಿದಾಗಲೇ ಅವ್ರು ಸರೆಂಡರ್ ಮಾಡಿಬಿಟ್ಟಿದೆ. ಅವತ್ತು ಸಿದ್ದರಾಮಯ್ಯರು ಹೀರೋ ಆಗಿದ್ದಾರೆ. ಇದು RTI ಕಾರ್ಯಕರ್ತ ಗಂಗರಾಜು ಅವರ ಮಾತು. ಸಿದ್ದರಾಮಯ್ಯ ಅವ್ರದ್ದು ಸ್ಯಾಂಪಲ್ ಮಾತ್ರ. ಈ ರೀತಿಯಾಗಿ 2015ರಿಂದ 50-50ಯಲ್ಲಿ ಸಾಕಷ್ಟು ಜನ ಪ್ರಭಾವಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ನಿವೇಶನವನ್ನು ಪಡ್ಕೊಂಡಿದ್ದಾರೆ, ಅಕ್ರಮವಾಗಿ ಪಡೆದಿದ್ದಾರೆ. ಅವೆಲ್ಲವೂ ಸಹ ವಾಪಸ್ಸು ಬರಬೇಕು. ಸಿದ್ದರಾಮಯ್ಯ ಅವರೇ ಖುದ್ದು ಈ ಬಗ್ಗೆ ತನಿಖೆಯನ್ನು ಮಾಡಬೇಕು. ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೇನೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.